ಇದೇ ತಿಂಗಳು 29ನೇ ತಾರೀಕಿಗೆ ಹುಬ್ಳಿದಲ್ಲಿ 42,345 ಮನೆಗಳು ಕೊಡ್ತಾಯಿದ್ದೀವಿ. ಆ ಕಾರಣಕ್ಕೆ ಆಲ್ರೆಡಿ ಮುಂಚೆನೇ ಅವ್ರಿಗೆ ಹೇಳಿದೆ ನಾನು, ಈ ಥರ ಮನೆಗಳು ಕೊಡ್ತಾಯಿದ್ದೀವಿ ಸರ್, ನಾವು ಆ ಕಾರ್ಯಕ್ರಮ ಬರಬೇಕಂತ ಹೇಳ್ಬಿಟ್ಟು ನಿಗದಿಯಾಗಿದೆ. ಇವತ್ತು 29ನೇ ತಾರೀಕು ಇದೇ ತಿಂಗಳು ಹುಬ್ಳಿದಲ್ಲಿ ಕಾರ್ಯಕ್ರಮ ನಿಗದಿಯಾಗಿದೆ. ಮನೆ ರಾಹುಲ್ ಗಾಂಧಿನೂ ಬರಬೇಕಂತ ಅವ್ರಿಗೂ ಮನೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. 17ನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಟೈಮ್ ಕೊಟ್ಟಿದ್ದಾರೆ. ಅವತ್ತು ಅವ್ರದ್ದು ಕೇಳಿ ಖರ್ಗೆ ಸಾಹೇಬ್ರು ಏನಂದರು, ಅವ್ರದ್ದು ಒಂದು ಸತಿ ತಿಳಿಸ್ಬಿಟ್ಟು ಅವ್ರದ್ದು ಕನ್ಫರ್ಮ್ ಮಾಡಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ರಮ ಕರೆಯೋಕ್ಕಂತ ಬಂದಿರೋದು ಖರ್ಗೆ ಸಾಹೇಬ್ರು. ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಸಮಯ 17ನೇ ತಾರೀಕು ಹೋಗ್ತಾ ಇದ್ದೀವಿ. 17ನೇ ತಾರೀಕಿಗೆ ಅದು ಆವತ್ತೇ ಆ ಡೇಟನ್ನು 29ನೇ ತಾರೀಕು ಡೇಟನ್ನು ನಿಗದಿ ಮಾಡುವ ಅಂತ ಹೇಳಿದ್ದಾರೆ. CM 15ಗೆ ಹೋಗ್ತಾರೆ, ನಾನು 14ಕ್ಕೆ ಹೋಗ್ತಿದ್ದೆ. ನಾನು ಅದಕ್ಕಿಂತ ಮುಂಚೆ ಸುರ್ಜೇವಾಲನ ಭೇಟಿ ಮಾಡಿ, ಆಮೇಲೆ ವೇಣುಗೋಪಾಲ್ನ ಭೇಟಿ ಮಾಡಿ, 17ನೇ ತಾರೀಕು ರಾಹುಲ್ ಗಾಂಧಿನ ಭೇಟಿ ಮಾಡಿ ಅವ್ರನ್ನ ಸಮಯ CM ಸಮಯ ಕಟ್ಟಿದ್ದಾರೆ. 17ನೇ ತಾರೀಕು ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇದುವರೆಗೂ BJP ಕಾಲದಲ್ಲಿ 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ, ತಮಗೆಲ್ಲ ಗೊತ್ತಿರೋದೇ ವಿಚಾರ. ಹೋದ ವರ್ಷದಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ KR ಪುರಮಲ್ಲಿ. ಈ ಬಾರಿ 42,000 ಮನೆಗಳು ಕೊಟ್ಟಾಗಿ ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಂಗಾಯಿತು. ಇನ್ನು ಥರ್ಡ್ ಸ್ಟೇಜಲ್ಲಿ ಇನ್ನು 30,000 ಮನೆಗಳು ಬಾಕಿ ಇದೆ. ಅದು ಫೆಬ್ರವರಿಯಲ್ಲಿ ಮಾರ್ಚಲ್ಲಿ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಈಗ ನಮ್ಮದು ಒಂದೇ, ಈ ಬಡವರಿಗೆ ಮನೆ ಕೊಡಬೇಕು. 29ನೇ ತಾರೀಕಿಗೆ ತಮ್ಮ ಮಾಧ್ಯಮ ಸ್ನೇಹಿತರು ಸಹಕಾರ ಬೇಕು. 29ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಾರೂ ಮಾಡಿಲ್ಲ. ಕಾರ್ಯಕ್ರಮ 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಇದು ನಾವು ಘೋಷಣೆ ಮಾಡಿರಲಿಲ್ಲ, ಈ ಮನೆಗಳು ಫ್ರೀ ಕೊಡ್ತೀವಂತ ನಾವು ಘೋಷಣೆ ಮಾಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಅಂದರೆ ಜನ ಬೀದಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಈ ಮನೆಗಳು ಕಟ್ಟಬೇಕಾದ್ರೆ 9,500 ಕೋಟಿ ಸರ್ಕಾರ ವತಿಯಿಂದ ಕೊಡಬೇಕು. ಅದಕ್ಕೆ ಮನೆ ಮುಖ್ಯಮಂತ್ರಿಗಳು ಅದು ನಾನೇ ಎಷ್ಟನ ಕಷ್ಟ ಆಗಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 26 ಡಿಸೆಂಬರ್ ಕೊನೆವರೆಗೂ ಈ 2,30,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸ್ಟೇಜ್ ಬೈ ಸ್ಟೇಜ್ ನಾವು ಕೊಡ್ತಾಯಿದ್ವಿ. ಈಗ 29ನೇ ತಾರೀಕಿಗೆ 42,345 ಮನೆಗಳು ಕೊಡ್ತೀವಿ. ಇಲ್ಲ, ಎಕ್ಸಿಟ್ ಪೋಲ್ ಯಾವತ್ತೂ ಸತ್ಯ ಆಗಲಿಲ್ಲ. ನೀವೇ ನೋಡಿರ್ಬೋದು. ಹರಿಯಾಣದಲ್ಲಿ ಎಕ್ಸಿಟ್ ಪೋಲಲ್ಲಿ ಏನು ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲಲ್ಲಿ ಕಾಂಗ್ರೆಸ್ನ ತೋರಿಸಿದ್ರಿ. ಆ BJP ಬಂತು, ಕೇಳಿ, BJP ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ BJP ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಮ್ಮಕ್ಕಾಗಲ್ಲ, ಅದು ಬೇರೆ ಥರನೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ನಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಅದು ಮಾಮೂಲಿ, ಸಹಜ. ಎಲ್ಲ ಅಭಿಮಾನಿಗ ಪ್ರಸಾದ್ ಹಬ್ಬ ಅವರು ಪ್ರಸಾದ್ ಹಬ್ಬ ಅವರು ಮಂತ್ರಿ ಆಗಬೇಕಂತ ಅವ್ರ ಅಭಿಮಾನಿಗಳು ಆಸೆ ಕೊಟ್ಟಿದ್ದಾರೆ. ಆಸಿಫ್ ಶೇಟ್ ನಿಂತಿದ್ದಾರೆ. ಆಸಿಫ್ ಶೇಟ್ ಮಂತ್ರಿ ಆಗಬೇಕಂತ ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಳ್ಳೋದು ಸಹಜ ತಾನೇ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯ್ತು ಸರ್, ಆದ್ರೆ ಪ್ರಧಾನಿ ಮೋದಿ ಅವರು ದೇಶದಲ್ಲೇ ಇಲ್ಲ, ಹೊರದೇಶಕ್ಕೆ ಹೋಗಿದ್ದಾರೆ. ಈಗ BJP ಅವರಿಗೆ ನೆನ್ನೆನೇ ಮಾಧ್ಯಮದಲ್ಲಿ ಹೇಳಿದ್ದೆ ನಾನು, ಈ ಪ್ರಶ್ನೆ ಯಾರು ಕೇಳಬೇಕು. ಆಮೇಲೆ ನನಗೆ ಆಶ್ಚರ್ಯ ಆಗೋದೇನೆಂದರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ್ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳಿದ್ರಿ. ನೆನ್ನೆ ಈ ಒಂದಿನ ಚುನಾವಣೆದಂಗೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ, ಅದು ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು. ನಾನು ಭಗವಂತಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನೂ 20 ಜನ ಹಾಸ್ಪಿಟಲಲ್ಲಿದ್ದರು, ಅದರಲ್ಲಿ ಇನ್ನೂ 12 ಜನ ಸೀರಿಯಸ್ ಆಗಿದ್ದಾರಂತೆ. ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸತ್ತಿರೋರನ್ನ 8 ಜನ ಸತ್ತಿದ್ದಾರೆ. ಆ ಕುಟುಂಬಕ್ಕೆ ಆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಾವು ಪೊಲಿಟಿಕಲ್ಗೋಸ್ಕರ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ಗೋಸ್ಕರ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಗುಸಪುಸು ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿಯಾಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಎಲ್ಲ ಹೋಗ್ಲೇಬೇಕಾಗಿದೆ ಸರ್. ಈಗ ಆ ಭಯೋತ್ಪಾದಕರು
ಯಾರೋ ರಾಜಕೀಯದವ್ರ ಜೊತೆ ಸಂಪರ್ಕದಲ್ಲಿದ್ದು ಅದೇ ನಾನು ಅದಕ್ಕೆ ನಾನು ಕೇಳಿ ಬಂದಿದ್ದಕ್ಕೆ ನಾನು ಹೇಳಿದ್ದು. ಆ ಥರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಸರಿ, ಇದರಲ್ಲಿ ಟೆರರಿಸ್ಟ್ ಅವ್ರ ಜಾತಿ ಇಲ್ಲರಿ. ಒಂದು ಹೇಳ್ತೀನಿ, ಅವತ್ತಂದು ಹೇಳ್ತೀನಿ, ಟೆರರಿಸ್ಟ್ಗೆ ಜಾತಿನೇ ಇಲ್ಲ. ಯಾರು ಟೆರರಿಸ್ಟ್ ಅವ್ರ ಜಾತಿನೇ ಇಲ್ಲರಿ ಅವನು. ಆಮೇಲೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಟೆರರಿಸ್ಟ್ ಅವ್ರಿಗೆ ಇದೇ ಪರ್ಮಿಷನ್ನೇ ಕೊಟ್ಟಿಲ್ಲ. ಅವ್ನು ಮುಸ್ಲಿಮೇ ಇಲ್ಲ. ಅವ್ನು ಯಾರು ಟೆರರಿಸ್ಟ್ ಮುಸ್ಲಿಮ್ ಅಂತಾನೋ, ಅವ್ನು ಮುಸ್ಲಿಮ್ ಅಲ್ವೇ ಅಲ್ಲ ಅವನು. ಆಮೇಲೆ ಯಾವ ಇದಲ್ಲಿ ಹೇಳ್ಕೊಡಲ್ಲ ಸರ್ ಈ ಥರ ಮಾಡೋಕ್ಕೆ. ನಾನು ಹೇಳ್ತೀನಲ್ಲ, ಪ್ರತಿ ಸಲ ನಾನು ಮಾಧ್ಯಮದಲ್ಲೂ ಭಾಳ ಸತಿ ಹೇಳಿದ್ದೀನಿ, ಒಬ್ಬ ಸ್ಪೆಷಲಿ ರಾಜಕಾರಣಿ, ಯಾರನ್ನ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದಮೇಲೆ ದಯಮಾಡಿ ಜಾತಿ ಮಾಡೋಕ್ಕೆ ಹೋಗಬೇಡಿ. ನೀವು ಹಂಗೂ ಜಾತಿ ಮಾಡೋಂಗಿದ್ರೆ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ. ಏನಕ್ಕೆ ನನ್ನ ಲಕ್ಷ ಜನ ನಂಬಿರ್ತಾರೆ. ನಾವು ಜಾತಿ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದಾಗ್ತದೆ ನಮಗೆ. ಆಮೇಲೆ ನಮಗಿಲ್ಲ, ನಮ್ಮ ಮಕ್ಕಳು ಹುಳ ಬಿಟ್ಟು ಸಾಯ್ತಾರೆ. ಸರ್, ಅವು ಪೊಲಿಟಿಕಲ್ ಟೆರರಿಸ್ಟ್ ಇರಬಹುದು ಅನ್ನೋದು ತಮ್ಮ ಅನುಮಾನ? ಅದೇ ಸರ್, ಗೊತ್ತಿಲ್ಲ ನನಗೆ ಮಾಹಿತಿ. ನಾನು ಹೂವು ಸುದ್ದಿ ಕೇಳಿದ್ದೀನಿ, ತನಿಖೆ ನಡೀತಾ ಇದೆ. ಇದು ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ, ಅದೇ ನನಗೂ ಆಶ್ಚರ್ಯ ಆಯಿತು. ಈಗ 11ನೇ ತಾರೀಕು ಬಿಹಾರ್ ಚುನಾವಣೆನೇ ಇದ್ದಿದ್ದು, ಇದು 10ನೇ ತಾರೀಕು ಇನ್ಸಿಡೆಂಟ್ ಆಗಿರೋದು. ಅದೆಲ್ಲ ಒಂದು ಕಡೆ ಹೂವು ಸುದ್ದಿಗಳು. ಹಂಗೇನಾರು ಆಗಿದ್ರೆ ಅದು ಯಾರಿಗೂ ಒಳ್ಳೇದಿಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಟೈಮಿಂಗ್ಲಿ ನಿಮ್ಗೆ ಒಳ್ಳೇದಾಗ್ಬೋದು, ಮುಂದೆ ಭಾಳ ಕಷ್ಟ ಅನುಭವಿಸ್ತೀರಾ. ಎನಿಬಡಿ ಸರ್, ಈ ರೀತಿಯ ಘಟನೆಗಳು ಹಿಂದೇನೂ ಆಗಿರ್ಬೋದು ಅಂತ ಯಾವ್ದಾದ್ರು ಘಟನೆ ಬಸ್ಸು ನಾನು ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ. ಈ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಅಷ್ಟೇ ಹೇಳಿದೆ. ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವ್ರನ್ನ ಸಂವಿಧಾನಾತ್ಮಕವಾಗಿ ಸಿಎಂ ಮಾಡಿದ್ದೀವಿ, 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಈಗ ನಾನು ಹೇಳ್ದಲ್ಲ, ಈಗ ನಮ್ಮ AICC ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈ 28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. DK ಶಿವಕುಮಾರ್ ಅವರು ಪವರ್ ಶೇರಿಂಗ್ ಈಗ ಅವರು ಅಧ್ಯಕ್ಷ ಆಗಿದ್ದಾರೆ, ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಯಾರಿಗೂ ಆಸೆ ಇರಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ? ನಿಮ್ಮ ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಆಸೆ ಇರಲ್ವಾ? ಇಲ್ಲ, ನಿಮ್ಗೆ ಆಸೆ ಇದೆಯೋ ಇಲ್ಲ ಕೇಳಿ. ಎಲ್ಲ ಯಾರಿಗೂ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರೋದು ಸಹಜ. ಆ ಶಿವಕುಮಾರ್ಗೂ ಇದೆ, ಅವ್ರ ಅಭಿಮಾನಿಗಳು ಇದೆ. ನಾವು ಸಿದ್ದರಾಮಯ್ಯ ಆದಮೇಲೆ 28 ಆದಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಆಗ್ಬೇಕು. ಅವರು ಪಕ್ಷ ದುಡಿದಿದ್ದಾರೆ, ಅವರು ಅಲ್ಲಿವರೆಗೂ ಇಲ್ಲ, ಶ್ರಮ ಪಟ್ಟಿದ್ದಾರೆ. ಅವರು 28ರವರೆಗೂ ಇಲ್ಲ, ಖಾಲಿನೇ ಇಲ್ಲಲ್ಲ, ನೀವು ಕಾಯ್ಬೇಕಲ್ಲ 33ರವರೆಗೆ. ಖಾಲಿನೇ ಇಲ್ಲಲ್ಲ. 28ಅಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರೋದು. ಇದು ಹೇಳ್ತಾ ಇಲ್ವಾ ಸರ್ ನಾನು? ಈಗ ಮನೆಗಳು 5 ಗ್ಯಾರಂಟಿ ಅಂತ ಹೇಳಿದ್ವಿ ನಾವು. 5 ಗ್ಯಾರಂಟಿ ಏನಂದ್ರೆ ವಿರೋಧ ಪಕ್ಷದವರು ಈ 5 ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಮಾತು ತಕ್ಕಂಗೆ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿ ಜಾರಿ ಮಾಡಿದ್ವಿ. ಇದು ನಾವು ಘೋಷಣೆ ಮಾಡಿಲ್ಲ ಬಡವ್ರು ಮನೆ ಕೊಡ್ತೀವಿ ಅಂತ. ಬಡವ್ರು ಬೀದಿಯಲ್ಲಿದ್ದಾರೆ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಅಷ್ಟು ಕಷ್ಟದಲ್ಲೂ ಗ್ಯಾರಂಟಿದಲ್ಲೂ 9,500 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡು ಈಗ ಬಡವ್ರ ಮನೆಗಳು ಕೊಡ್ತಾಯಿದ್ವಿ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇದು ನೋಡಿ, ಇತಿಹಾಸ ತೆಗೀರಿ ನೀವು, ಮಾಧ್ಯಮ ಸ್ನೇಹಿತರು ಕೇಳೋದು. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುದ್ದೆ ಕಾಂಗ್ರೆಸ್ ಪಕ್ಷ ಹೋದ್ರೆ ಏನು ಮಾಡ್ತೀವಿ? ನಮ್ಮ ಸಾಧನೆ ಅನ್ನೋದು ತೋರಿಸಿ ಮಾತಾಡ್ತೀವಿ. ನಮ್ಮ ಸರ್ಕಾರ ಇತ್ತು, ಹಿಂದಿನ 2013ರಿಂದ ಹಿಡ್ಕೊಂಡು 18ವರೆಗೂ ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಡ್ತೀವಿ. 2023 ಚುನಾವಣೆಗೆ ಹೋಗಿದ್ವಿ, ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಯಾವ ಥರ BJP ಅವ್ರು ಸಾಧನೆ ತೋರಿಸಿದಾರಾ? ಹೇಳಿದಾರಾ ನಾವು ಇಂಥದ್ದು ಮಾಡಿದ್ದೀವಿ ಅಂತ? ಏನಿಲ್ವೇ ಇಲ್ಲಲ್ಲ. ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಓಟು ಇಲ್ಲ, ಕುರ್ಚಿ. ಇದೆಲ್ಲ ಕುರ್ಚಿಗೋಸ್ಕರ ಮಾಡ್ತಾ ಇರೋದು. ಅದೆಲ್ಲ ದಯಮಾಡಿ ಮಾಡಿಕೊಡ್ದು ಮಾಡಿ ಹೋಗಿ ಜನಗಳ ಮಧ್ಯದಲ್ಲಿ ಹೋಗಿ ಜನ ತೀರ್ಮಾನ ಮಾಡೋರು. ನನ್ನ 100 ವಿಶ್ವಾಸ ಇದೆ. 2028 ಏನು ಇವತ್ತು ನಾವು 130 ಸೀಟ್ ಗೆದ್ದಿದ್ದೀವಿ, 150 ಸೀಟ್ ಮೇಲೆ ಗೆಲ್ತೀವಿ. 150 ಸೀಟ್ ಮೇಲೆ ಗೆಲ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.